ಸಾಮಾನ್ಯವಾಗಿ ರಾಜಕೀಯದಲ್ಲಿ ಅಧಿಕಾರ ಹಸ್ತಾಂತರ ಅಥವಾ ರಾಜೀನಾಮೆ ಅಂದಾಗಲೆಲ್ಲ ಅಲ್ಲೊಂದು ಅಸಮಾಧಾನ, ಒಳಬೇಗುದಿ, ಮುನಿಸುಗಳು, ಗಲಾಟೆ, ಗದ್ದಲ. ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೂಡ ಹಿಂದೆ ಆದಂಥ ಒಪ್ಪಿಗೆ ರೀತಿಯಾಗಿ ಸೀಟ್ ಬಿಟ್ಕೊಡೋಕೆ ಆತ ಒಪ್ಪಲ್ಲ. ಅಂದರೆ ಸನ್ನಿವೇಶ ಆಗಿದೆ ರಾಜಕೀಯದಲ್ಲಿ. ಇವತ್ತು ಮುಖ್ಯಮಂತ್ರಿ ಕಾವೇರಿ ನಿವಾಸದಲ್ಲಿ ನಡೆದಂಥ ದೃಶ್ಯ ಇತ್ತಲ್ಲ, ಅದು ಮಾತ್ರ ಇಡೀ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಅಪೂರ್ವ ಹಾಗೆ ಅವಿಸ್ಮರಣೀಯ ಕ್ಷಣಕ್ಕೆ ಸಾಕ್ಷಿ ಆಯಿತು. ಅಷ್ಟೇ ಅಲ್ಲ, ರಾಜ್ಯ ರಾಜಕಾರಣ ಅಲ್ಲ, ದೇಶದ ರಾಜಕಾರಣಕ್ಕೆ ಒಂದು ಮೇಲ್ಪಂಕ್ತಿ ಹಾಕೊಟ್ಟಂಗಿತ್ತು. ಯಾಕಂದರೆ ಕಳೆದ ಕೆಲವು ವರ್ಷಗಳಲ್ಲಿ ನಾವು ಬಹಳ ಅಸಹ್ಯ ನೋಡ್ಬಿಟ್ಟಿದ್ದೀವಿ. ಅದು ಈ ಮುಖ್ಯಮಂತ್ರಿ ಗಾದಿ ಬಿಟ್ಕೊಡ್ಬೇಕಾ ಅಂತ ಸಂದರ್ಭದಲ್ಲಿ ಅದು ಕಣ್ಣೀರು ಹಾಕೋದು, ಅದು ಪ್ರತಿಭಟನೆ, ಒಂದು ಬೇರೆ ಬೇರೆ ರೀತಿಯಾದಂಥ ಷಡ್ಯಂತ್ರಗಳು. ಬಟ್ ಇವತ್ತು ಅದು ಯಾವುದು ಕೂಡ ಇರಲಿಲ್ಲ, ಅಷ್ಟು ತಣ್ಣಗೆ ಎಲ್ಲ ಮುಗಿದೋಯ್ತು. ಯಾಕಿದೊಂದು ಮಾದರಿ ಕ್ಷಣ ಅಂತ ನಾವು ಹೇಳ್ತೀವಿ. ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಬೋಣ. ಅಪೂರ್ವ ಸಂಗಮ, ಭಾವುಕ ಕ್ಷಣ, ಆತ್ಮೀಯ ಅವಿಸ್ಮರಣೀಯಗಳಿಗೆ ವಿದಾಯದ ಸನ್ನಿವೇಶದಲ್ಲೂ ಸ್ನೇಹದ ಸಮ್ಮಿಲನ. ಸಚಿವ ಸಹೋದ್ಯೋಗಿಗಳ ಕಣ್ಣೆದುರೇ ಡಿಸಿಎಂ ಡಿಕೆ ಸಿದ್ದರಾಮಯ್ಯ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ರು. ಭಾವುಕರಾಗಿದ್ದ ಬಂಡೆಯನ್ನ ಸಿದ್ದರಾಮಯ್ಯ ಹಸನ್ಮುಖರಾಗಿ ಆಲಂಗಿಸಿ ಅಪ್ಪುಗೆಯ ಆಶೀರ್ವಾದ ಮಾಡಿದ್ರು. ಈ ಒಂದು ಅಪ್ಪುಗೆ ಎಲ್ಲವನ್ನೂ ಹೇಳ್ತಿತ್ತು. ವರ್ಷಗಳ ಕಾಲ ನಾಯಕತ್ವಕ್ಕಾಗಿ ನಡೆದ ತಿಕ್ಕಾಟ, ಹೋರಾಟದ ನಡುವೆಯೂ ಪರಸ್ಪರರ ಮೇಲಿನ ಪ್ರೀತಿ, ವಿಶ್ವಾಸ ಮತ್ತು ಗೌರವ ಎಲ್ಲವನ್ನ ಈ ಒಂದು ಆತ್ಮೀಯ ಅಪ್ಪುಗೆ ಸಾರಿ ಹೇಳುತ್ತಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಿದ್ದರಾಮಯ್ಯ ಅರ್ಧ ಗಂಟೆಗೂ ಹೆಚ್ಚು ಕಾಲ ಪ್ರತ್ಯೇಕವಾಗಿ ಸಭೆ ನಡೆಸಿದ್ರು. ಸಿಎಂ ಕಾವೇರಿ ನಿವಾಸಕ್ಕೆ ಬರ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ್ರು. ಸಿದ್ದರಾಮಯ್ಯ ಡಿಕೆಯನ್ನ ಬಿಗಿದಪ್ಪಿ ಆಶೀರ್ವಾದ ಮಾಡಿದ್ರು. ಈ ವೇಳೆ ಡಿಕೆ ಶಿವಕುಮಾರ್ ಭಾವುಕರಾಗಿದ್ದಿದ್ದು ಕಂಡುಬಂತು. ಈ ವೇಳೆ ಹಿಂದೆಯೇ ನಿಂತಿದ್ದ ಪೊನ್ನಣ್ಣ ಈ ಅದ್ಭುತ, ಅಪರೂಪದ, ಅಮೋಘ ಗಳಿಗೆಯನ್ನ ಕಣ್ತುಂಬಿಕೊಳ್ಳುತ್ತಿದ್ರು. ಅಗೌರವ ಇಲ್ಲ, ಹಮ್ಮು ಬಿಮ್ಮುಗಳಿಲ್ಲ. ಅಧಿಕಾರ ತ್ಯಜಿಸುವಾಗಲೂ ಈ ಆತ್ಮೀಯ ಅಪ್ಪುಗೆ ವಿರೋಧ ಪಕ್ಷಗಳಿಗೆ ಒಗ್ಗಟ್ಟಿನ ದೊಡ್ಡ ಸಂದೇಶವನ್ನೇ ರವಾನಿಸಿದೆ. ಈ ಕುರಿತು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಕರ್ನಾಟಕ ಕಾಂಗ್ರೆಸ್, ಅಂದು ಇಂದು ಎಂದೆಂದೂ ಒಗ್ಗಟ್ಟೇ ನಮ್ಮ ಶಕ್ತಿ, ಎಂದೆಂದಿಗೂ ಜನಸೇವೆಯೇ ನಮ್ಮ ಬದ್ಧತೆ ಅಂತ ಹೆಮ್ಮೆಯಿಂದ ಹೇಳಿಕೊಂಡಿದೆ. ಬ್ಯೂರೋ ರಿಪೋರ್ಟ್, TV9.